ಇದೇ ಭಾನುವಾರ 15ರಂದು ನಡೆಯುವ ಚಿಕ್ಕಬಳ್ಳಾಪುರ ಬಂದ್ಗೆ ತಮ್ಮ ಬೆಂಬಲ ಇರುವುದಾಗಿಯೂ ಮುಂದಿನ ದಿನಗಳಲ್ಲಿ ತೀವ್ರವಾದಂತಹ ಬಂದ್ ಮತ್ತು ಹೋರಾಟವನ್ನು ನೀರಿಗಾಗಿ ನಡೆಸಲಾಗುತ್ತದೆ ಎಂದು ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸಿಕೆಲ್ ರಾಮಚಂದ್ರೇಗೌಡ ಮಾಧ್ಯಮಗೋಷ್ಠಿಯಲ್ಲಿ ಹೀಗೆ ನುಡಿದರು. ನಮ್ಮ ರಾಜ್ಯದಿಂದ ಮತ್ತು ನಮ್ಮ ಸಂಸದರು ಎಲ್ಲ ಸೇರಿ ಮಾಡ್ತಕ್ಕಂಥ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಕೆಲಸ ಇದನ್ನ ಉದ್ಘಾಟನೆ ಮಾಡಬೇಕಂತ ಒಂದು ನಿಗದಿಯಾಗಿತ್ತು. ಆದರೆ ಇವತ್ತು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟು, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆಗೆ ಏನು ಇವತ್ತು ಬೆಂಗಳೂರಿನ ಕೊಳಚೆ ನೀರನ್ನ ಸಂಗ್ರಹ ಮಾಡ್ತಕ್ಕಂಥದ್ದು ಏನು ನಡೀತಾ ಇದೆ, ಇವತ್ತು ಎಲ್ಲ ಕೆರೆಗಳು ತುಂಬಿಸ್ತಕ್ಕಂಥದ್ದು ನಡೀತಾ ಇದೆ. ಶುದ್ಧೀಕರಣದ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಚರ್ಚೆ ಇತ್ತು. 2 ಹಂತ ಮಾತ್ರ ಮಾಡಿ ಕೆರೆಗಳಿಗೆ ತುಂಬಿಸ್ತಾ ಇತ್ತು. ಅದರ ಒಂದು ಏನು 3ನೇ ಹಂತಕ್ಕೆ ಶುದ್ಧೀಕರಣ ಒಂದು ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಸಂಘಟನೆಗಳಿಂದ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ರು. ಆದರೆ ಸರ್ಕಾರ ಕಿವಿ ಕೊಡದೆ ಈ ಬಜೆಟಲ್ಲೂ ಕೂಡ ಅದ್ರ ಬಗ್ಗೆ ಚಕಾರ ಇರ್ತಿಲ್ಲ. ಮಾಡ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರನ ಜಿಲ್ಲೆಯಲ್ಲಿ ಎಲ್ಲನ ಬಂದ್ ಮಾಡಬೇಕು ಅಂತಕ್ಕಂಥ ಏನು ತೀರ್ಮಾನ ಮಾಡಿತ್ತು, ಅದು ಪೂರ್ವಕವಾಗಿ ನಮ್ಮ ಕಚೇರಿಯ ಉದ್ಘಾಟನೆಯನ್ನ ಮುಂದೂಡಲಾಗಿದೆ. ತಾವೇನು ಇವತ್ತು ನಮ್ಮ ಕಚೇರಿಗೆ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದೀರಿ, ತಮಗೆಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಅದೇ ರೀತಿ ನಮ್ಮ ಬಿಜೆಪಿಯ ನಮ್ಮ ಎಲ್ಲ ಮಂಡಲದ ಅಧ್ಯಕ್ಷರುಗಳು, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಮನ ಮಾಡಿ ಮಾಡ್ತಾ ಇದ್ದಾರೆ. ನಮ್ಮದು ಕೂಡ ಅದಕ್ಕೆ ಸಮ್ಮತ ಇದೆ. ನಾವು ಕೂಡ ಅವ್ರ ಜೊತೆ ವಾಯ್ಸನ್ನ ಬೆಳೆಸ್ತೀವಿ, ಅವ್ರ ಜೊತೆ ಇರ್ತೀವಿ. ಆದರೆ ಮಾಡ್ತಕ್ಕಂಥದ್ದು ಸುಮ್ಮನೆ ಒಂದು ಹೆಸರಿಗೆ ಆಗ್ಬಾರ್ದು. ಇವತ್ತು ಬಂದ್ ಮಾಡ್ತಕ್ಕಂಥದ್ದನ್ನ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಚುರುಕು ಮುಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಆದರೆ ಭಾನುವಾರ ಸರ್ಕಾರದವ್ರು ಯಾರೂ ಇರಲ್ಲ, ಎಲ್ಲ ರಜಾ. ಅವ್ರಿಗೇನು ಇದರಿಂದ ಏನು ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ, ಅವ್ರಿಗೂ ಚುರುಕು ಬಿಟ್ಟೋದಿಲ್ಲ. ಆದರೆ ನಾನು 2-3 ದಿವಸದಿಂದ ಡೆಲ್ಲಿಯಲ್ಲಿದ್ದೆ, ನಮ್ಮ ವರಿಷ್ಠರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ. ಇದರ ವಿಷಯನ ಕೂಡ ಪ್ರಸ್ತಾಪ ಮಾಡಿ ಮುಂಬರುವ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ, HN ವ್ಯಾಲಿ, KC ವ್ಯಾಲಿ 2 ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ ಕೂಡ ಸೇರಿಸಿ ನಮ್ಮ ಪಕ್ಷದ ವರಿಷ್ಠರು ರಾಜ್ಯದಿಂದ ರಾಷ್ಟ್ರದಿಂದ ಕೂಡ ಅವ್ರನ್ನೂ ಕೂಡ ಜೊತೆಗೆ ಸೇರಿಸ್ಕೊಂಡು ಜೊತೆ ಕರ್ಕೊಬಂದು ಎಲ್ಲ ಸಂಘಟನೆಗಳನ್ನ ಒಟ್ಟಿಗೆ ಕೂತ್ಕೊಂಡು ಈ ಸರ್ಕಾರಕ್ಕೆ ಬಿಸಿ ಮುಡ್ತಕ್ಕಂಥ ಕೆಲಸ ನಾವು ಮಾಡೋದು ಈಗ ರೂಪುರೇಷೆಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು 2ನೇ ಹಂತದ ಶುದ್ಧೀಕರಣ ಮಾಡಿ ಏನು ಕೆರೆಗೆ ತುಂಬಿಸ್ತಾ ಇದ್ದಾರೆ, ಮತ್ತಷ್ಟು ಕೆರೆಗೆ ಇನ್ನು ತುಂಬಿಸೋದಕ್ಕಿಂತ ಯೋಜನೆಯನ್ನ ಈ ಬಜೆಟ್ ಕೂಡ ತಂದಿದ್ದಾರೆ. ಅವ್ರಿಗೆ ಮನವರಿಕೆ ಮಾಡ್ಕೊಳಕ್ಕೆ ಈ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ನಾವು ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ಅವ್ರೇನು ಈಗ ಹೊಸ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಏನು ದುಡ್ಡು ಇಟ್ಟಿದ್ದಾರೆ, ಅಟ್ಲೀಸ್ಟ್ ಅವ್ರ ಹತ್ರ ಬಜೆಟ್ ಇಲ್ಲ ಅಂತ ಹೇಳಿದ್ರೆ ಈಗೇನು ಕೆರೆಗೆ ತುಂಬಿಸ್ತಾ ಇರೋ ನೀರನ್ನ ಶುದ್ಧೀಕರಣ 3ನೇ ಹಂತ ಶುದ್ಧೀಕರಣ ಮಾಡೋದಕ್ಕೆ ಬಳಸ್ಕೊಂಡು ಹೊಸ ಕೆರೆಗೆ ತುಂಬಿಸ್ತಕ್ಕಂಥ ಕೆಲಸ ಸ್ವಲ್ಪ ಮುಂದಕ್ಕೆ ಹಾಕಿ 6 ತಿಂಗಳು 3 ತಿಂಗಳು 1 ವರ್ಷ ಮುಂದಕ್ಕೆ ಹಾಕಿ ಮಾಡಿದ್ರೆ ತುಂಬಾ ಸೂಕ್ತ ಇದೆ. ಅವ್ರಿಗೆ ಬಜೆಟ್ ಇಲ್ಲ ಅಂತ ಹೇಳಿದ್ರೆ. ಆದರೆ ಇವತ್ತು ಎತ್ತಿನ ಹೊಳೆಗೆ ಶುರು ಮಾಡ್ತಿದ್ದದ್ದು ಯಾವತ್ತು ಹೆಚ್ಚು ಕಡಿಮೆ 2 ದಶಕ ಆಗ್ತಾ ಇದೆ. ಆದ್ರೆ ಬಜೆಟ್ ಇಟ್ಟಿದ್ದು 8-8.5 ಸಾವಿರ ಕೋಟಿ. ಇವತ್ತು ಈಗಾಗಲೇ 23 ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ. ನೀರು ಬರುತ್ತೆ ಅನ್ನೋದು ಗ್ಯಾರಂಟಿ ಕಾಣಿಸ್ತಾ ಇಲ್ಲ. ಇನ್ನ 10-15-20 ಕೋಟಿ 20 ಸಾವಿರ ಕೋಟಿ ದುಡ್ಡು ಬೇಕು. ಆ ದುಡ್ಡು ಹಾಕಿ ನೀರನ್ನ 2 ವರ್ಷ ಆಗುತ್ತೋ 3 ವರ್ಷ ಆಗುತ್ತೋ 4 ವರ್ಷ ಆಗುತ್ತೋ ಗೊತ್ತಿಲ್ಲ. ಕೆಲಸ ಮುಗಿಸಿದ ತಕ್ಷಣ ನೀರು ಬರುತ್ತೆ ಅಂತಕ್ಕಂಥದ್ದು ಯಾರು ಗ್ಯಾರಂಟಿ ಕೊಡ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಆದ್ರೆ ಏನು ಇವತ್ತು HN ವ್ಯಾಲಿ, KC ವ್ಯಾಲಿಯಲ್ಲಿ ಇವತ್ತು ಕೆರೆಯಲ್ಲಿ ನೀರು ತುಂಬಿಸ್ತಾ ಇರ್ತಕ್ಕಂಥದ್ದು ಏನು ಅಂತರ್ಜಲ ಮಟ್ಟ ಏರಿಸಬೇಕು ಅಂತ ಮಾಡ್ತಕ್ಕಂಥ ಏನು ಕೆಲಸ ಇದೆ, ಬೆಂಗಳೂರಲ್ಲಿ ಇರ್ತಕ್ಕಂಥ
ನೀರು ಯಾವುದು ಈ ನೀರು? ಹಾಸ್ಪಿಟಲ್ಗಳಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳನ್ನ, ಕೈಗಾರಿಕೆಗಳಲ್ಲಿ ಬರ್ತಕ್ಕಂಥ ಕೆಮಿಕಲ್ಸ್ನ, ಎಲ್ಲ ಕೊಳಚೆ ನೀರನ್ನ ಇವತ್ತು ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಿದ್ರೆ ಇಲ್ಲಿರ್ತಕ್ಕಂಥ ಯಾವ ಸಮಸ್ಯೆನೂ ಇರ್ತಾ ಇರಲಿಲ್ಲ. ಸಾಕಷ್ಟು ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ರು, ನೀರಾವರಿ ಹೋರಾಟ ಮಾಡಿದ್ರು. ಈ ನೀರಾವರಿ ಹೋರಾಟ ಇವತ್ತಿಂದ ನಡೀತಾ ಇದೆ, 5 ದಶಕದಿಂದ ನಡೀತಾ, ಇವತ್ತಲ್ಲ. 1974ರಲ್ಲಿ ಶುರುವಾಗಿದೆ. ಇವತ್ತು ಬೈರಾರೆಡ್ಡಿ ಅವರು ಶುರು ಮಾಡಿರ್ತಕ್ಕಂಥದ್ದು 50 ವರ್ಷ ಆಗೋಗಿದೆ. ಶಾಶ್ವತ ನೀರಾವರಿ ಹೋರಾಟ ಮಾಡ್ತಕ್ಕಂಥದ್ದನ್ನ ಇವತ್ತು ಏನು ತರಾತುರಿಯಲ್ಲಿ ಎತ್ತಿನ ಹೊಳೆ ಲೇಟ್ ಆಗ್ತಾ ಇದೆ ಅಂತೇಳಿ HNVL KCVL ತಂದಿರ್ತಕ್ಕಂಥದ್ದು ತಂದಿದ್ದಾರೆ, ಒಳ್ಳೇದಿದೆ. ಆದರೆ 3ನೇ ಹಂತ ಶುದ್ಧೀಕರಣ ಕೇಳಿ ಸಾಕಾಗಿದೆ. ಈಗ ಯಾಕೆ ಗೊತ್ತಾಗ್ತಲ್ಲ, ಇವತ್ತು ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅವ್ರ ಮನೆಗೆ ಹೋಗ್ತಕ್ಕಂಥ ತರಕಾರಿ ಕೂಡ ಈ ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಬೆಳೀತಕ್ಕಂಥದ್ದು. ಅವರು ತಿಂತಾ ಇರೋದು ಕೂಡ ಅವ್ರ ಆರೋಗ್ಯ ಕೂಡ, ಅವ್ರ ಮಕ್ಕಳ ಆರೋಗ್ಯ ಕೂಡ ಕೆಡ್ತದೆ. ಬರೀ ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಒಂದೇ ಅಲ್ಲ, ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಹೈದರಾಬಾದಲ್ಲಿ ಇವತ್ತಿನ ತರಕಾರಿ ಹೋಗ್ತಾ ಇದೆ. ಇದರಲ್ಲೇನೋ ಮುಂಬರುವ ದಿನಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಜಿಲ್ಲೆಗಳ ತರಕಾರಿನ ಬಳಸಬಾರ್ದು ಅಂತ ಆದ್ರೆ ರೈತರೆಲ್ಲ ಮತ್ತೆ ಏನಾಗಬೇಕು? ಬದುಕಕ್ಕಾಗತ್ತಾ? ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಎಷ್ಟೊಂದು ಪತ್ರಿಕಾ ಗೋಷ್ಠಿಗಳು ಮಾಡಿ ಪತ್ರಿಕೆಗಳು ಕೂಡ ಬರೆದಿದ್ದಾರೆ. ನೀವು ಪತ್ರಿಕಾ ಮಿತ್ರರು ಕೂಡ ಸಾಕಷ್ಟು ವಿಷಯ ತಿಳಿಸಿದ್ದಾರೆ ಇದ್ರ ಬಗ್ಗೆ. ಆದ್ರೂ ಇದ್ರನ್ನ ಜಾಗೃತಿ ಮೂಡಿಸಿದ್ರೆ ಕೂಡ ಅವರಿಗೆ ಯಾವುದೇ ಲೆಕ್ಕಕ್ಕಿಲ್ದಿರ ಈ ಬಜೆಟ್ ಅಲ್ಲಿ ಕೂಡ ₹1 ಕೂಡ 3ನೇ ಹಂತ ಶುದ್ಧೀಕರಣಕ್ಕೆ ಅವ್ರು ಕೊಡ್ತಾ ಇಲ್ಲ, ಕೊಟ್ಟಿಲ್ಲ. ಮತ್ತೆ ಬಜೆಟ್ ಬರೋದು ಇನ್ನೊಂದು ವರ್ಷಕ್ಕೆ. ಆದ್ರೆ ಇವತ್ತು ಈ ಸಮಸ್ಯೆಗೆ ಇಮಿಡಿಯೇಟ್ ಆಗಿ ಅವ್ರು ಏನಾದ್ರೂ 3ನೇ ಹಂತ ಶುದ್ಧೀಕರಣ ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ 3 ಜಿಲ್ಲೆ ದೊಡ್ಡ ಮಟ್ಟಕ್ಕೆ ಉಗ್ರ ಹೋರಾಟ ನಡೆಸಬೇಕಾಗತ್ತೆ, ಎಲ್ಲರನ್ನೂ ಸೇರಿಸ್ಕೊಂಡು. ಇದರಲ್ಲಿ ಬರೀ ರೈತರು ಒಬ್ಬರೇ ಅಲ್ಲ, ಇವತ್ತು ಸಮಸ್ಯೆ ಆಗ್ತಾ ಇರ್ತಕ್ಕಂಥ ಇದರಿಂದ ಬರೀ ರೈತರಿಗೆ ಒಬ್ಬರಿಗೆ ಅಲ್ಲ, ಈ ಟೌನ್ ಅಲ್ಲಿ ಇರ್ತಕ್ಕಂಥವ್ರು ಕೂಡ ಇವತ್ತು ಕುಡಿಯೋ ನೀರು ಸಮಸ್ಯೆ ಆಗ್ತಾ ಇದೆ. ಈ ತರಕಾರಿಗಳಿಂದ ಬೆಳೀತಕ್ಕಂಥ, ತಿಂತಕ್ಕಂಥದ್ದು, ಕಳಿಸ್ತಕ್ಕಂಥದ್ದು ಸಮಸ್ಯೆ ಆಗ್ತಾ ಇದೆ. ಇದರಿಂದ ಆರೋಗ್ಯ ಕೆಡ್ತಾ ಇದೆ. ಜನರಿಗೆ ಬೇಕಾಗಿರ್ತಕ್ಕಂಥ ಜೀವನಕ್ಕೆ ಊಟ ಬೇಕು, ಆದ್ರೆ ಅದೇ ಊಟ ತಿಂದು ವಿಷ ಆಗಿ ಇವತ್ತು ಆರೋಗ್ಯ ಕೆಡ್ತಕ್ಕಂಥದ್ದು ಎಲ್ರಿಗೂ ಆಗುತ್ತೆ. ಹಂಗಾಗಿ ನಮ್ಮ ಕಚೇರಿ ಕೂಡ ಇವತ್ತು ಭಾನುವಾರ ಏನು ಉದ್ಘಾಟನೆನ ಮಾಡಿದಿರ ಮುಂಬರೋ ದಿನಗಳಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈ ಹೋರಾಟ, ಭಾನುವಾರ ಹೋರಾಟ ಉಗ್ರ ಹೋರಾಟ ಆಗೋಲ್ಲ. ಮಾಡಿದ್ರು ಕೂಡ ಸರ್ಕಾರಕ್ಕೆ ಇದು ಚರ್ಮ ಮಂದಾಗಿದೆ. ಎಷ್ಟೇ ಮಳೆ ಸುರಿದ್ರೂ ಏನು ವ್ಯತ್ಯಾಸ ಆಗಲ್ಲ, ಅವರು ಮಸಾಜ್ ಮಾಡ್ದಂಗಿರುತ್ತೆ. ಹಂಗಾಗಿ 3 ಜಿಲ್ಲೆ ಉಗ್ರ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಚುರುಕು ಮೂಡಿಸ್ಬೇಕು. ಈ ಹೋರಾಟಕ್ಕೆ ಈ ಭಾನುವಾರ ಎಷ್ಟು ಮಟ್ಟಕ್ಕೆ ಆಗುತ್ತೆ ನೋಡಿ. ಮುಂಬರುವ ದಿನಗಳಲ್ಲಿ ಪಕ್ಷಾತೀತವಾಗಿ ನಮ್ಮ ಪಕ್ಷದ ಕಡೆಯಿಂದ, ರಾಜ್ಯದಿಂದ, ರಾಷ್ಟ್ರದಿಂದ ಮುಖಂಡರ ಕೆಲಸವನ್ನ, ಈ ಒಂದು ಹೋರಾಟವನ್ನು ನಾವು ಮಾಡ್ತೀವಿ. ಈ ಬರ್ತಕ್ಕಂಥ ನೀರಲ್ಲಿ ಇವತ್ತು 2 ಹಂತ ಶುದ್ಧೀಕರಣ ಮಾಡಿ 3ನೇ ಹಂತ ಮಾಡಿಲ್ಲದೆ ಇರತಕ್ಕಂಥ ಆ ಕೆಮಿಕಲ್ಸು, ಇರ್ತಕ್ಕಂಥ ಹೆವಿ ಮೆಟಲ್, ಲೆಡ್ಸು, ಎಷ್ಟೆಲ್ಲ ಕೆಮಿಕಲ್ಸ್ ಇದೆ ಇರ್ತಕ್ಕಂಥದ್ದು ಈಗ ಆಲ್ರೆಡಿ ಸಾಕಷ್ಟು ಇದರ ಪ್ರಯೋಗ ಇದು ಎತ್ಕೊಂಡು ಹೋಗಿ ಟೆಸ್ಟ್ ಮಾಡಿ ಇವತ್ತು ಹೇಳಾಗಿದೆ. ಈ ಹೋರಾಟಕ್ಕೆ ನಮ್ಮ ಮುಂದಿನ ದಿನಗಳಿಗೆ ಎಲ್ಲರನ್ನೂ ಸೇರಿಸಿ ಮಾಡ್ತೀವಿ. ನಮ್ಮ ಮುಖಂಡರು ಇವತ್ತು ಎಲ್ಲ ಬಂದಿದ್ದಾರೆ, ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಈ ಹೋರಾಟ ದೊಡ್ಡ ಮಟ್ಟಿಗೆ ಮಾಡ್ತಾ ಇವೆ ಅಂತ ಹೇಳಿ ಈ ಮುಖಾಂತರ ಪತ್ರಿಕಾಗೋಷ್ಠಿಯಲ್ಲಿ ತಾವು ಬಂದಿದ್ದೀರಾ, ತಮಗೆ ತೊಂದರೆ ನಮ್ ಸಮ್ಮತ ಇದೆ. ಒಳ್ಳೆ ಕಾಜಿಗೆ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಮಾಡೋದನ್ನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡೋದು ಭಾನುವಾರ ಅಲ್ಲ. ಭಾನುವಾರ ರಜೆ, ಅವ್ರ ಮನೆಯಲ್ಲಿ ಇರ್ತಾರೆ, ಅವರೇ ಎಲ್ಲ ಆಫೀಸ್ಗಳು ಬಂದ್ ಮಾಡಿ ಮನೇಲಿ ಕೂತಿರ್ತಾರೆ. ಹಂಗಾಗಿ ಇದ್ರದ್ದು ಎಷ್ಟು ಮಟ್ಟಿಗೆ ಫಲಕಾರಿ ಆಗುತ್ತೆ ಗೊತ್ತಿಲ್ಲ. ಇದು ಉಗ್ರ ಹೋರಾಟ ಮಾಡ್ತಕ್ಕಂಥದ್ದು ಮುಂಬರುವ ದಿನಗಳಲ್ಲಿ ನಾವು ಕೂಡ ಜೊತೆ ಸೇರ್ ಮಾಡ್ತೀವಿ ಸರ್. ಅಲ್ಲಿಗೆ ನೀವು ಇದು ರಾಜಕೀಯಕ್ಕಿನ್ನ, ಪಕ್ಷಕ್ಕಿನ್ನ ಜನರ ಸಮಸ್ಯೆ ದೊಡ್ಡದು. ಇದು ನಾನು ರಾಜಕಾರಣ ಮಾತಾಡ್ತಾ ಇಲ್ಲ. ನಮ್ಮ ಪಕ್ಷದಲ್ಲಿ ಗೊಂದಲ ಇರ್ತಕ್ಕಂಥ ನಾವು ಮಾತಾಡ್ಕೊತೀವಿ. ಆದ್ರೆ ಒಳ್ಳೆ ಕಾಲದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇದಕ್ಕೆ ಸಹಮತ ತೋರಿಸ್ತಾ ಇದ್ದಾರೆ. ಇದಕ್ಕೆ ಬಿಸಿ ಮುಡ್ತಕ್ಕಂಥ, ಸರ್ಕಾರಕ್ಕೆ ಬಿಸಿ ಮುಡ್ತಕ್ಕಂಥ ಕೆಲಸ ಮಾಡಬೇಕು. ಆದ್ರೆ ಭಾನುವಾರ ಅಲ್ಲ, ಮುಂಬರೋ ದಿನಗಳಲ್ಲಿ ದೊಡ್ಡ ಮಟ್ಟಿಗೆ ಮಾಡಿ. ಜನರ ಸಮಸ್ಯೆ ಇನ್ನಷ್ಟು ದೊಡ್ಡದಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಏನಾದ್ರೂ ಇಮಿಡಿಯೇಟ್ ಆಗಿ ಅದಕ್ಕೆ
ಮೂರನೇ ಹಂತಕ್ಕೆ ಏನಾದರೂ ಕೈ ಹಾಕಲಿಲ್ಲ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳ ನಮ್ಮ ಬಿಜೆಪಿಯ ರಾಜ್ಯದ, ರಾಷ್ಟ್ರದ ಹಾಗೂ 3 ಜಿಲ್ಲೆಯ ಮುಖಂಡರುಗಳು ಎಲ್ಲರೂ ಸೇರಿ ಎಲ್ಲ ಸಂಘಟನೆಗಳು ಸೇರಿಸಿಕೊಂಡು ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಇನ್ನು ಈ ಸಮಯದಲ್ಲಿ ಜಿಲ್ಲಾ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮರಳಕುಂಟೆ ಕೃಷ್ಣಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ HN ಮುರಳೀಧರ್, KB ಮುರಳಿ, ಮಧು ಸೂರ್ಯನಾರಾಯಣ ರೆಡ್ಡಿ, ನಗರ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ರಾಜ್ಯ ಪರಿಷತ್ ಸದಸ್ಯ ಬೈರೇಗೌಡ, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ಲಕ್ಷ್ಮೀಪತಿ, ಮಾಧ್ಯಮ ಸಂಚಾಲಕ ಮಧುಚಂದ್ರ, ನೂತನ ಜಿಲ್ಲಾ ಮಂಡಲ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ, ಸೀಕಲ್ ಆನಂದ್ ಗೌಡ, ದೇವರಾಜ್, ತೇಜೇಂದ್ರ, ಪಾಪು, ವೇಣುಮಾಧವ್, ಕೋರ್ಡಿಲಪ್ಪ, ಗೋವಿಂದರಾಜು, ಪ್ರತಾಪ್, ಗಂಗರೆಡ್ಡಿ ಸೇರಿದಂತೆ ಅನೇಕರು ಹಾಜರಿದ್ದರು.